ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟಿರುತ್ತದೆ. ಸ್ನೇಹಿತರೆ, ವಿಡಿಯೋ ನೋಡುವ ಮುಂಚೆ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. 1. ಮಹಿಳೆಯರು ನೈಲಾನ್ ಅಥವಾ ಇನ್ನಿತರ ಸಿಂಥೆಟಿಕ್ ಬಿಳಿ ಉಡುಪು ಧರಿಸುವುದರಿಂದ ಬಿಳುಪು ಹೋಗುವ ಸಾಧ್ಯತೆ ಇದೆ. ಆದುದರಿಂದ ಯಾವಾಗಲೂ ಶುದ್ಧ ಹತ್ತಿಯ ಬಟ್ಟೆಯ ಒಳ ಉಡುಪು ಧರಿಸುವುದು ಒಳ್ಳೆಯದು. ಪ್ರತಿದಿನವೂ ಒಗೆದು ಶುದ್ಧ ಮಾಡಿದ ಒಳ ಉಡುಪು ಧರಿಸಬೇಕು. ಕೊಳಕಾದ ಬಟ್ಟೆಯಿಂದ ಬಿಳುಪು ಹೋಗುವ ಸಾಧ್ಯತೆ ಹೆಚ್ಚು. 2. ಕೆಲವು ಯುವತಿಯರಿಗೆ ಹಸ್ತಮೈಥುನದ ಚಟವಿರುತ್ತದೆ. ಅಂಥವರಲ್ಲಿ ಮೊದಲು ಸ್ವಲ್ಪ ಬಿಳುಪು ಹೋಗಲು ಪ್ರಾರಂಭವಾಗುತ್ತದೆ. ಅದನ್ನು ಅವರು ಗಮನಿಸದೇ ಹೋದಲ್ಲಿ ಮುಂದೆ ದುಷ್ಪರಿಣಾಮಗಳುಂಟಾಗುತ್ತದೆ. ಅಂತಹ ಚಟ ಬಿಡುವುದು ಸೂಕ್ತ. 3. ಕೊಳಕು ನೀರಿನಲ್ಲಿ ಸ್ನಾನ ಮಾಡುವುದರಿಂದಲೂ ಬಿಳುಪು ಹೋಗುವ ಸಾಧ್ಯತೆ ಇದೆ. ಸಾರ್ವಜನಿಕ ಈಜುಕೊಳದಲ್ಲಿ ಸ್ನಾನ ಮಾಡಿದ ಮೇಲೆ ಮನೆಗೆ ಬಂದು ತಕ್ಷಣ ಒಳ್ಳೆಯ ನೀರಿನಿಂದ ಸ್ನಾನ ಮಾಡುವುದು ಒಳ್ಳೆಯದು. ಸಾಧ್ಯವಾದಷ್ಟು ಶುಚಿಯಾಗಿರುವುದು ಕಲಿಯಬೇಕು. ನಿಮ್ಮದೇ ಸೋಪು, ಟವಲ್ ಇತ್ಯಾದಿಗಳನ್ನು ಮಾತ್ರ ಉಪಯೋಗಿಸಬೇಕು. 4. ಸಾಮಾನ್ಯವಾಗಿ 12ರಿಂದ 15ನೇ ವಯಸ್ಸಿನಲ್ಲಿ ಋತುಚಕ್ರ ಪ್ರಾರಂಭವಾಗುತ್ತದೆ. ನಂತರ ಪ್ರತಿ ತಿಂಗಳು ಮುಟ್ಟಾಗುತ್ತಾರೆ. ಇಂತಹ ಸಮಯದಲ್ಲಿ ಋತುವಾಗುವ 2 ದಿನ ಮೊದಲು ಹಾಗೂ ಅದು ಕಳೆದ ನಂತರ 2 ದಿನ ಸ್ವಲ್ಪ ಬಿಳುಪು ಹೋಗುತ್ತದೆ. ಇದು ಸಾಮಾನ್ಯ ಕ್ರಿಯೆ, ಅದಕ್ಕಾಗಿ ಯೋಚಿಸಬೇಕಾಗಿಲ್ಲ. 5. ಮಹಿಳೆಯರು ಅಮೃತಬಳ್ಳಿಯ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನಕ್ಕೊಂದು ಬಾರಿ ಸೇವಿಸುವುದರಿಂದ ದುರ್ವಾಸನೆಯುಳ್ಳ ಸ್ರಾವವು ನಿವಾರಣೆಯಾಗುವುದು. 6. ಲೈಂಗಿಕ ಅಂಗಗಳಲ್ಲಿ ದುರ್ವಾಸನೆ ಇದ್ದರೆ ಕರಿಬೇವಿನ ಮರದ ಚಕ್ಕೆಯನ್ನು ತಂದು ಕುಟ್ಟಿ ರಸ ತೆಗೆದು ಆ ರಸದಿಂದ ಲೈಂಗಿಕ ಅಂಗವನ್ನು ತೊಳೆಯಬೇಕು ಮತ್ತು ಕರಿಬೇವಿನ ಚಕ್ಕೆಯನ್ನು ನುಣ್ಣಗೆ ತೇದು ಲೇಪ ಮಾಡಿ ಆ ಲೇಪವನ್ನು ಯೋನಿದ್ವಾರದಲ್ಲಿ ಇಟ್ಟುಕೊಳ್ಳುವುದರಿಂದ ದುರ್ವಾಸನೆಯು ಮಾಯವಾಗುವುದು. 7. ಶ್ರೀಗಂಧದ ಎಣ್ಣೆಯನ್ನು ಉಪಯೋಗಿಸಿ ಮಹಿಳೆಯರ ಅನೇಕ ವಿಧದ ವ್ಯಾಧಿಗಳನ್ನು ನಿವಾರಿಸಬಹುದು. 4-5 ತೊಟ್ಟು ಈ ಎಣ್ಣೆಯನ್ನು ಬ್ರೆಡ್ ರೊಟ್ಟಿಯ ಹೋಳುಗಳಿಗೆ ಸವರಿ ಸೇವಿಸುವುದರಿಂದ ಮಹಿಳೆಯರ ಲೈಂಗಿಕ ಅಂಗಗಳಿಗೆ ಸಂಬಂಧವಾದ ವ್ಯಾಧಿಗಳು ಗುಣವಾಗುತ್ತದೆ. ಲೈಂಗಿಕ ಅಂಗಗಳಲ್ಲಿ ಕಜ್ಜಿ ಅಥವಾ ಹುಣ್ಣುಗಳಿದ್ದರೆ ಮತ್ತು ಮುಟ್ಟಿನ ಕಾಲದಲ್ಲಿ ಸಂಭವಿಸುವ ಅನೇಕ ಸಂಕಷ್ಟಗಳಿಗೆ ಈ ಚಿಕಿತ್ಸೆಯು ಗುಣಕಾರಿಯಾಗಿರುತ್ತದೆ. ಕಜ್ಜಿ ಹುಣ್ಣು ಇದ್ದಲ್ಲಿ ಈ ಎಣ್ಣೆಯನ್ನು ಹಚ್ಚುವುದರಿಂದ ನಿವಾರಣೆಯಾಗುತ್ತದೆ. 8. ಸ್ತ್ರೀಯರ ಲೈಂಗಿಕ ಅಂಗಗಳಲ್ಲಿ ಉರಿ, ನೋವು, ತುರಿಕೆ ಇತ್ಯಾದಿಗಳಿದ್ದರೆ ಬಿಲ್ವಪತ್ರೆಯ ಕಾಯಿ ಮತ್ತು ಗರ್ಗಕಾಯಿ ಇವುಗಳನ್ನು ತಂದು ಕುಟ್ಟಿ ಪುಡಿ ಮಾಡಿ ಇದರಿಂದ 1 ಟೀ ಚಮಚ ಚೂರ್ಣಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ದಿನದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಪದೇ ಪದೇ 2-3 ದಿನಗಳವರೆಗೆ ನೆಕ್ಕಿ ತಿನ್ನುವುದರಿಂದ ಉರಿ, ನೋವು ಇತ್ಯಾದಿಗಳು ಗುಣವಾಗುತ್ತದೆ. ನೆಲ್ಲಿಕಾಯಿಯ ರಸಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಸೇವಿಸುವುದರಿಂದಲೂ ಯೋನಿಯೊಳಗಿನ ಉರಿ, ನೋವು, ತುರಿಕೆ ಇತ್ಯಾದಿಗಳು ಶಮನವಾಗುವುದು. 9. ಋತುಸ್ರಾವವು ಅಧಿಕವಾಗಿದ್ದರೆ ಮಾಸಿಕ ಧರ್ಮದ ಅವಧಿಯಲ್ಲಿ ದಿನಕ್ಕೆ 5-6 ಸಲದಂತೆ ನಿಂಬೆ ರಸದ ಶರಬತ್ತು ಮಾಡಿ ಸೇವಿಸುವುದರಿಂದ ಅತಿಯಾದ ಸ್ರಾವ ಶಮನವಾಗುತ್ತದೆ. 10. ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿಯಾಗಿ ಹೊಟ್ಟೆನೋವು ಇದ್ದರೆ 3-4 ಕಾಳು ಬೆಳ್ಳುಳ್ಳಿಯನ್ನು 1 ಲೋಟ ನೀರಿನಲ್ಲಿ ಬೇಯಿಸಿ ದಿನಕ್ಕೆ 3 ಬಾರಿ ಸೇವಿಸುವುದರಿಂದ ಮುಟ್ಟಿನ ಕಾಲದಲ್ಲಿ ಬರುವ ನೋವು ಶಮನವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.